ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈ ದಿನ, ಈ ವರ್ಷ, ಈ ಕ್ಷಣ ಎಲ್ಲವನ್ನು ನಗುವಿನಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಇವತ್ತು ನಾ ಪಕ್ಕಾ ನಾಟಿ ಸ್ಟೈಲಲ್ಲಿ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಚೌಳಿಕಾಯಿ ಚೆನ್ನಾಗಿ ಮುರಿದ್ಬಿಟ್ಟು ನೀರಲ್ಲಿ ಹಾಕಿ ತೊಳೆದು ಸ್ಟೀನರಲ್ಲಿ ತೆಗೆದಿಟ್ಟಿದ್ದೆ. ಹಾಗೆ ನಾವೆಲ್ಲ ರೊಟ್ಟಿ ಮಾಡಿದ ಮೇಲೆ ರೊಟ್ಟಿ ಹೆಂಚಲ್ಲೇ ಚೌಳಿಕಾಯಿ ಹುರಿದ್ಬಿಡ್ತೇವೆ. ಅದೇ ಥರ ನಾನು ರೊಟ್ಟಿ ಹೆಂಚಲ್ಲೇ ಚೌಳಿಕಾಯಿ ಹುರಿದ್ಬಿಟ್ಟು ಒಂದ್ಸಲ ತೆಗೆದ್ಬಿಟ್ಟು ಇಲ್ಲಿ ಕುಟ್ಟಕಲ್ಲಲ್ಲಿ ನಾನು ಅಜಲ ಬಜಲ ಕುಟ್ಕೋತಿದ್ದೀನಿ. ನಮ್ಮ ಮನೇಲಿ ನಾವು ಮಾಡೋದು ಇದೇ ಸ್ಟೈಲ್. ಚೌಳಿಕಾಯಿ ಪಲ್ಯಕ್ಕೆ ನಾನಿಲ್ಲಿ ಹಸಿ ಖಾರ ಹಾಕಿ ಮಾಡ್ತೀನಿ. ಹಸಿ ಖಾರ ಅಂತಂದರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ ತಗೊಂಡ್ಬಿಟ್ಟು ಅದಕ್ಕೊಂದು 2-3 ಇಂಚಿನಷ್ಟು ನಾನು ಹಸಿ ಶುಂಠಿ ಹಾಗೆ ಹಸಿ ಮೆಣಸಿನ್ಕಾಯಿನ ನಾನು ಮುರಿದು ಹಾಕ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ನೋಡ್ಕೊಂಡು ಹಾಕೋರಿ. ಮತ್ತು ಹಾಗೆ ಇಲ್ಲಿ ಒಂದು 2 ಬೆಳ್ಳುಳ್ಳಿ, ಸಣ್ಣ ಬೆಳ್ಳುಳ್ಳಿ ಗಡ್ಡಿನ ನಾನು ಬೇಳೆ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಮತ್ತು ಜಾಸ್ತಿ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಿಗೆ ಒಂದು ಚುಟುಕಿ ಉಪ್ಪು ಹಾಕಬೇಕು, ಇಲ್ಲಾಂದ್ರೆ ಖಾರ ಎಲ್ಲ ಆ್ಯಕ್ಚುಲಿ ನಾನು ಜೊತೆಗೆ ಹುರಿದಿದ್ರೆ ಕುಟ್ಟಕಲ್ಲಲ್ಲೇ ಹಾಕಿ ಇದನ್ನು ಕುಟ್ಬಿಡ್ತೀನಿ. ಹಸಿಮೆಣ್ಸಿಕಾಯಿ ಇದನ್ನೆಲ್ಲ ನಾನು ಜೊತೆಗೆ ಹುರಿದಿರಲಿಲ್ಲ. ಅರ್ಜೆಂಟ್ಲೆ ರೊಟ್ಟಿ ಮಾಡಿ ತೆಗೆದ್ನಲ್ಲ, ಹಾಗೆ ಹಂಚಲ್ಲಿ ನಾನು ಚೌಳಿಕಾಯಿ ಹುರಿದ್ಬಿಟ್ಟೆ. ಅದಕ್ಕೆ ನಾನು ಸಪ್ರೇಟ್ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿನ ಮಸಾಲ ಎಲ್ಲ ಕುಟ್ಕೊಂಬಿಟ್ರೆ ಇನ್ನೂ ಟೇಸ್ಟ್ ಬರುತ್ತೆ ಪಲ್ಯ. ಇಲ್ಲ ನಾನು ಬಾಣಲಿ ಹಿಡ್ಕೊಂಬಿಟ್ಟು ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ನಾನು ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯ್ತಿದ್ದಂಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಹಾಕೊಂಡು ಚಟಪಟ ಅನ್ಬೇಕು. ಇಲ್ಲಿ ಅರ್ಧ kg ಚೌಳಿಕಾಯಿ ಪಲ್ಯ ಮಾಡ್ತಾ ಇರೋದನ್ನು ನಾನು ಎಣ್ಣೆ ಜಾಸ್ತಿ ಹಾಕೋತಿದ್ದೀನಿ. ಜಾಸ್ತಿ ಅಂದರೆ ಪಲ್ಯಕ್ಕೆ ಮೀರಿ ಅಲ್ಲ, ಟೇಸ್ಟಿಗೆ ಅನುಸಾರವಾಗಿ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಚೌಳಿಕಾಯಿ ಪಲ್ಯ ನಾವು ಮಾಡಿದಾಗೆಲ್ಲ ನಾವು ಏನು ಮಾಡೋದು ಸಾಂಬಾರೇ ಮಾಡಲ್ಲ, ಬರೀ ಚೌಳಿಕಾಯಿ ಪಲ್ಯನ ಮತ್ತು ಮೊಸರು ಹಾಕ್ಕೊಂಡು ಅನ್ನಕ್ಕೂ ಸಹ ಊಟ ಮಾಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಎಲ್ಲರಿಗೂ ಚೌಳಿಕಾಯಿ ಫೇವ್ರೇಟ್. ನಾನು ಚೌಳಿಕಾಯಿ ಪಲ್ಯ ಮಾಡಿದಾಗೆಲ್ಲ ಜಾಸ್ತಿನೇ ಮಾಡೋದು, ಒಂದು ಅರ್ಧ kg ಅಷ್ಟು ಚೌಳಿಕಾಯಿದೇ ಮಾಡ್ತೀನಿ. ಇಲ್ಲಿ ನಾನು ಕುಸುಬಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. 1 ತಿಂಗಳು ಕುಸುಬಿ ಎಣ್ಣೆ ಯೂಸ್ ಮಾಡಿದರೆ 1 ತಿಂಗಳು ಶೇಂಗಾ ಎಣ್ಣೆನ ನಾನು ತರಿಸ್ತೀನಿ. ನನ್ನ ಉದ್ದೇಶ ಏನು ಅಂತಂದರೆ ಇಲ್ಲಿ ಒಳ್ಳೆ ಗಾಣದ ಎಣ್ಣೆ, ಒಳ್ಳೊಳ್ಳೆ ಪದಾರ್ಥಗಳನ್ನು ನಾವು ಯೂಸ್ ಮಾಡೋದ್ರಿಂದ ಇರೋ ಆರೋಗ್ಯನ ಸುಧಾರಿಸ್ಕೋಬೋದು ಅಂತ ನಾನು ಮತ್ತೆ ಇಲ್ಲಿ ಹೇಳ್ತೀನಿ. ಇಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂದಿತ್ತು. ಇಲ್ಲಿ ನಾನು ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿನೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು ಆಮೇಲೆ ನಾನು ಹಸಿ ಖಾರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಅನುಸಾರವಾಗಿ ಹಸಿ ಖಾರ ಹಾಕೋರಿ. ಮತ್ತು ಇಲ್ಲಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಇಲ್ಲಿ ಸಾಸಿವೆ ಜೀರಿಗೆ ಆದಮೇಲೆ ತಕ್ಷಣ ಹಸಿ ಖಾರ ಹಾಕ್ತಾರೆ. ನಾನು ಹಾಗೆ ಮಾಡಲ್ಲ. ನಾನು ಒಂದು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾನು ಹಸಿ ಖಾರ ಹಾಕ್ತೀನಿ. ಇದಕ್ಕೆ ಚೆನ್ನಾಗಿದ್ದು ಹಸಿ ಖಾರದ ಹಸಿ ವಾಸನೆ ಹೋದ್ಮೇಲೆ ನಾನು 1 ಚಮಚೆ ಅರ್ಶಿನ ಪುಡಿ ಹಾಗೆ ಟೇಸ್ಟಿಗೆ ಅನುಸಾರವಾಗಿ ನಾನು ಉಪ್ಪು ಹಾಕ್ತೀನಿ. ಇಲ್ಲಿ ಖಾರಕ್ಕೆ ಉಪ್ಪು ಹಾಕಿರ್ತಾವಲ್ಲ ನೋಡ್ಕೊಂಡು ಹಾಕೋರಿ. ಉಲ್ಟು ತಿರುವುದಕ್ಕೆ ನಾವಿಲ್ಲಿ ರುಬ್ಕೊಂಬರೋದಕ್ಕೆ ಅವಳು ಚೌಳು ಮತ್ತು ಅಜ್ರ ಜಬಡ ತಿರಿಯಾಗಿ ಅಂತ ಎಲ್ಲ ನಮ್ಮ ಇಲ್ಲಿ ಉತ್ತರ ಕರ್ನಾಟಕದ ಭಾಷೆದಾಗ ಯೂಸ್ ಮಾಡ್ತೀವಿ. ನಾವಿಲ್ಲಿ ಅಜ್ರ ಜಬಡ ಅಂತಂದೇಳಿ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಅಜ್ರ ಜಬಡ ಚೌಳಿಕಾಯಿ ಕುಟ್ಕೊಂಬಂದಿದ್ವಲ್ಲ ಅದನ್ನು ಇಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿರಿ. ಇದು ಚೆನ್ನಾಗಿ ಹುರಿದಿರ್ತೈತಲ್ಲ, ಹುರಿದಾಗನೇ ಚೆನ್ನಾಗಿ ಕುಟ್ಕೊಂಬಿಟ್ರೆ ಚೆನ್ನಾಗಿ ಕುಟ್ಟುತ್ತೆ, ಬೇಗ ಕುಟ್ಟು ಬಿಡ್ಬೋದು. ಆರಿಂದ ಕುಟ್ಬಿದ್ರಿ ಅಂತಂದರೆ ಅದು ನಮಗೆ ಕುಟ್ಟಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಸಿ ಇದ್ದಾಗಲೇ ಕುಟ್ಟಿದ್ರೆ ಈಜಿ ಆಗುತ್ತೆ. ಮತ್ತು ಇದನ್ನು ಭಾಳ ಬೇಸೋದೇನು ಬೇಕಾಗಿಲ್ಲ, ಯಾಕಂದ್ರೆ ಮೊದಲೇ ಹುರಿದಿರ್ತೀವಿ ಮತ್ತು ಅಜ್ರ ಜಬಡ ಕುಟ್ಟಿರ್ತೀವಿ. ಇಲ್ಲಿ ಅಜ್ರ ಜಬಡ ಕುಟ್ಟಿದ್ದ ಕಲ್ಲಿನೊಳಗೆ ನಾನು ಅದರದ್ದೆಲ್ಲ ಅಂಶ ಇರ್ತೈತಿ ಅಂತ ನಾನು ನೀರು ಹಾಕಿಟ್ಟಿರ್ತೀನಿ. ಆ ನೀರು ಹಾಕಿ ಸ್ವಲ್ಪ ಇಲ್ಲಿ ಬೇಯಿಸಿಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿ ನೋಡಿರಿ. ಕರೇನ ಈ ನಾಟಿ ಸ್ಟೈಲಲ್ಲಿ ಮಾಡಿದ ಚೌಳಿಕಾಯಿ ಪಲ್ಯ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈ ಥರ ಕಲ್ಲಲ್ಲಿ ಕುಟ್ಟಿ ಅಜ್ರ ಜಬಡ ಕಲ್ಲಲ್ಲಿ ಕುಟ್ಟಿ ಪಲ್ಯ ಮಾಡೋದನ್ನ ಚೆನ್ನಾಗಿರುತ್ತೆ ಅಂತಂದೇಳಿ ಹೇಳ್ರಿ. ಹಾಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ಅದೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಗುರಾಳ್ ಪುಡಿ ಹಾಕ್ತೀನಿ ನೋಡಿರಿ. ನಾನು ಇದನ್ನು ಸ್ವಲ್ಪ 1 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿ ಆದಮೇಲೆ ಇಲ್ಲಿ ಗುರಾಳ್ ಪುಡಿ ಹಾಕೋಬೇಕು. ಚೌಳಿಕಾಯಿ ಪಲ್ಯಕ್ಕೆ ಗುರಾಳ್ ಪುಡಿ ಇದ್ರನ್ನ ಚೌಳಿಕಾಯಿ ಪಲ್ಯ ರೀ. ಇಲ್ಲಿ ನಾನು ಚೌಳಿಕಾಯಿ ಪಲ್ಯಕ್ಕೆ ಗುರಾಳ್ ಪುಡಿ ಜಾಸ್ತಿನೇ ಹಾಕ್ತೀನಿ, ಜಾಸ್ತಿ ಇದ್ರೆ ಟೇಸ್ಟ್ ಇರ್ತೈತಿ. ಅದಕ್ಕೆ ನಾನು ಇಲ್ಲಿ ಹೇಳುವಾಗ ಹಾಕ್ತಾನೆ, ಒಂದು 2-3 ಸ್ಪೂನ್ ಹಾಕೋತೀನಿ. ಹಾಕ್ಕೊಂಡು ಇಲ್ಲಿ ಹಾಕಿ ಸ್ವಲ್ಪ ಕೈಯಾಡಿ ಮುಚ್ಚಿಟ್ಬಿಟ್ರೆ ಚೌಳಿಕಾಯಿ ಪಲ್ಯ ತಿನ್ನಕ್ಕೆ ರೆಡಿ ಇರುತ್ತೆ ನೋಡಿರಿ. ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆಗಂದ್ರೂ ಭಾಳ ಟೇಸ್ಟ್ ಇರ್ತದೆ ರೀ. ನಾವು ಬಿಸಿ ರೊಟ್ಟಿ ಮಾಡಕತ್ತ ಈ ಥರ ಚೌಳಿಕಾಯಿ ಪಲ್ಯ ಮಾಡಿಟ್ಟಿದ್ವಿ ಅಂತಂದ್ರೆ ಕೈಯಲ್ಲಿ ರೊಟ್ಟಿ ಹಿಡ್ಕೊಂಡು ಮೇಲ್ಗಡೆ ಚೌಳಿಕಾಯಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಇರ್ತೈತಿ ಅಂತಂದ್ರೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು ಚೌಳಿಕಾಯಿ ಪಲ್ಯನ ಬಿಸಿ ಚೌಳಿಕಾಯಿ ಪಲ್ಯನ ನಾನು ಬೇರೆ ಪಾತ್ರೆಗೆ ಈ ಥರ ಸರ್ವ್ ಮಾಡ್ತಾಯಿದ್ದೇನೆ ನೋಡಿರಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.